ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, 2025 ಆಂಗ್ಲ ಹೊಸ ವರ್ಷದ ಶುಭಾಶಯಗಳು. ಎಲ್ಲ ವೀಕ್ಷಕರು ಕೂಡ ಈ ಹೊಸ ವರ್ಷದಲ್ಲಿ ಶುಭ ಫಲಗಳನ್ನು ಕಾಣುವಂಥವರಾಗಲಿ. ಯುಗಾದಿಯಿಂದ ಸಂವತ್ಸರದ ಪರಿವರ್ತನೆಗಳಿರುತ್ತೆ. ಯುಗಾದಿಯ ಭವಿಷ್ಯ ಅಂದರೆ ಹೊಸ ವರ್ಷ ಅಲ್ಲಿಂದ ಆರಂಭ ಆಗುವಂಥದ್ದು. ಯುಗಾದಿಯ ವರ್ಷ ಭವಿಷ್ಯಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ಅದನ್ನು ಸಂಪೂರ್ಣ ಮಾಹಿತಿಗಳನ್ನು ಕೊಡ್ತೇವೆ. ಇದು ಆಂಗ್ಲ ಹೊಸ ವರ್ಷ ಜನವರಿಯಿಂದ ಪ್ರಾರಂಭ ಆಗುವಂಥದ್ದು. ಬಹಳ ಕುತೂಹಲಗಳು ಎಲ್ಲ ವೀಕ್ಷಕರಿಗೂ ಕೂಡ ಇರುತ್ತೆ. 2025ನೇ ಜನವರಿಯಿಂದ ಆಂಗ್ಲ ಹೊಸ ವರ್ಷ ಅನ್ನುವಂಥದ್ದು. ಯಾವ ರೀತಿಯಾಗಿ ಗ್ರಹಗಳ ಪರಿವರ್ತನೆಗಳು ಹಾಗೂ ವರ್ಷ ಭವಿಷ್ಯ ಹೇಗಿರುತ್ತೆ, ಎಲ್ಲರಿಗೂ ಅತಿ ಹೆಚ್ಚಿನ ಶುಭ ಫಲಗಳನ್ನು ಈ 2025 ಕೊಡುವಂತೆ ಶುಭ ಫಲಗಳನ್ನು ಪಡೆಯುವಂಥವರಾಗಲಿ ಅಂತ ಹೇಳ್ತಾ ಈ ವರ್ಷ ಭವಿಷ್ಯವನ್ನು ನೋಡೋಣ ವೀಕ್ಷಕರೇ. 2025ರಲ್ಲಿ ಬಹಳ ವಿಶೇಷವಾಗಿ ಪರಾಕ್ರಮ ಗ್ರಹಗಳ ಪರಿವರ್ತನೆಗಳು, ಎಲ್ಲ ಗ್ರಹಗಳ ಪರಿವರ್ತನೆಗಳು ಕೂಡ ನಡೆಯುವಂಥದ್ದಿರುತ್ತೆ. ಅದರಲ್ಲಿ ಪ್ರಧಾನವಾಗಿ 2.5 ವರ್ಷಕ್ಕೊಮ್ಮೆ ಒಂದು ರಾಶಿಯನ್ನು ಬದಲಾಯಿಸುವಂತಹ ಶನಿ ಮಹಾತ್ಮ 2025 ಮಾರ್ಚ್ 29ನೇ ತಾರೀಕು ಮೀನ ರಾಶಿಯನ್ನು ಶನಿ ಮಹಾತ್ಮ ಪ್ರವೇಶ ಮಾಡ್ತಾನೆ. 2025 ಮಾರ್ಚ್ 29ನೇ ತಾರೀಕು ಮೀನ ರಾಶಿಗೆ ಶನಿ ಪ್ರವೇಶ ಆಗುವಂಥದ್ದು. ಇದು ಬಹಳ ದೊಡ್ಡ ಪ್ರಮಾಣದ ಒಂದು ಪರಿವರ್ತನೆ ಅಂತ ಕೂಡ ಹೇಳ್ಬೋದು. ಯುಗಾದಿಗಿಂತ ಮುಂಚೆ ಶನಿ ಪರಿವರ್ತನೆ ಆಗುವಂಥದ್ದಿರುತ್ತೆ. ಅದೇ ರೀತಿಯಾಗಿ ಮೇ 14ನೇ ತಾರೀಕು ಗುರುಬ್ರಹ್ಮ ವೃಷಭ ರಾಶಿಯಿಂದ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಗುರು ಕೂಡ ಒಂದು ರಾಶಿಯನ್ನು ಪರಿವರ್ತನೆ ಮಾಡಿಕೊಳ್ಳೋದಕ್ಕೆ ಆಲ್ಮೋಸ್ಟ್ 1 ವರ್ಷಗಳ ಕಾಲ ತೆಗೆದುಕೊಳ್ತಾನೆ. ಹೀಗೆ ಲಾಂಗ್ ಟರ್ಮ್ ಚಲನೆ ಮಾಡುವಂತಹ ಗ್ರಹಗಳು ತಮ್ಮ ಸ್ಥಾನಗಳನ್ನು ಪಲ್ಲಟ ಮಾಡ್ತಾರೆ. ಅದೇ ರೀತಿಯಲ್ಲಿ ಮೇ 18ನೇ ತಾರೀಕು ರಾಹು ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ. ಕೇತು ಸಿಂಹ ರಾಶಿಗೆ ಪ್ರವೇಶ ಆಗ್ತಾನೆ. ಒಂದೇ ದಿನದಂದು ರಾಹುಕೇತುಗಳ ಪರಿವರ್ತನೆ ಇರುವಂಥದ್ದು ಮೇ 18ನೇ ತಾರೀಕು. ಈ 4 ಗ್ರಹಗಳ ಪರಿವರ್ತನೆ ಅನ್ನುವಂಥದ್ದು ಮಾರ್ಚ್ 29ನೇ ತಾರೀಕು ಶನಿ ಪರಿವರ್ತನೆ, ಮೇ 14ನೇ ತಾರೀಕು ಅಂದರೆ ಯುಗಾದಿಯ ನಂತರದಲ್ಲಿ ಗುರು ಪರಿವರ್ತನೆ ಆಗುತ್ತೆ. ಅಲ್ಲಿಗೆ ಯುಗಾದಿಯ ವರ್ಷ ಭವಿಷ್ಯದಲ್ಲಿ ಸಂಪೂರ್ಣ 1 ವರ್ಷಗಳ ಕಾಲ ಗುರುವಿನ ಒಂದು ಚಲನೆ ಅನ್ನುವಂಥದ್ದು ಮಿಥುನ ರಾಶಿಯಲ್ಲಾಗ್ತಾ ಇರುತ್ತೆ. ರಾಹುಕೇತುಗಳು ಕೂಡ 18ನೇ ತಾರೀಕು ಮೇ ತಿಂಗಳಲ್ಲಿ ಪರಿವರ್ತನೆ ಆಗ್ತಾರೆ. ಈ ರೀತಿಯಾಗಿ ಬದಲಾಗುವ ಗ್ರಹಗಳಿಂದ 2025ನೇ ಇಸವಿ ಮೇಷರಾಶಿಯವರಿಗೆ ಯಾವ ರೀತಿಯ ಶುಭ ಫಲಗಳನ್ನು ಕೊಡುತ್ತೆ ಅಥವಾ ಅಶುಭ ಫಲಗಳನ್ನು ಕೊಡುತ್ತೆ ಅನ್ನುವಂಥದ್ದನ್ನು ನೋಡೋಣ. ಮೇಷ ಲಗ್ನ ಮೇಷರಾಶಿಯವರಿಗೆ 7.5 ಪ್ರಾರಂಭ ಮಾರ್ಚ್ 29ನೇ ತಾರೀಕಿನಿಂದ ಮೇ 14ರ ತನಕ ಗುರುಬಲ ಅನ್ನುವಂಥದ್ದು ಕಂಟಿನ್ಯೂಯೇಷನ್ ಇರುತ್ತೆ. ನೀವೀಗ ಜನವರಿಯಿಂದ ಹೊಸ ವರ್ಷ ಅಂತ ಪರಿಗಣಿಸಿದರೆ ಆಲ್ಮೋಸ್ಟ್ ಮೇಷರಾಶಿಯವರಿಗೆ ಅರ್ಧ ವರ್ಷದ ಕಾಲ ಗುರುಬಲ ನಡೀತಾನೆ ಇರುತ್ತೆ. ಯಾವುದೇ ಹೆಚ್ಚಿನ ಸಮಸ್ಯೆಗಳಿರೋದಿಲ್ಲ. ಮಾರ್ಚ್ನಲ್ಲಿ 7.5 ಬಂದರೂ ಕೂಡ ಮೇ 14ರ ತನಕ ಗುರುಬಲ ಅನ್ನುವಂಥದ್ದು ಅತಿ ಹೆಚ್ಚಿನ ಶುಭ ಫಲಗಳನ್ನು ಕೊಡುತ್ತೆ. ಅಲ್ಲಿಗೆ 2025 ಮೇಷರಾಶಿಯವರಿಗೆ ಆಲ್ಮೋಸ್ಟ್ ಅರ್ಧ ವರ್ಷದ ಕಾಲ ಸಂಪೂರ್ಣ ಗುರುಬಲ ನಡೀತಾ ಇರುತ್ತೆ. ಇದು ಬಹಳಷ್ಟು ವಿಚಾರಗಳಿಗೆ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಜ್ಯೋತಿಷ್ಶಾಸ್ತ್ರದಲ್ಲಿ ತುಂಬ ಗ್ರಹಗಳ ಬಗ್ಗೆ ಕನ್ಫ್ಯೂಷನ್ ಏನು ಮಾಡಿಕೊಳ್ಬೇಕಾಗಿಲ್ಲ. ಗುರು ಮತ್ತು ಶನಿಯ ಚಲನೆ ಅತ್ಯಂತ ಪ್ರಮುಖವಾಗುತ್ತೆ. ಅದರಲ್ಲೂ ಗುರುಬಲ ಇದ್ದಾಗ ಬಹಳಷ್ಟು ಕೆಲಸಗಳನ್ನು ಅತಿ ವೇಗವಾಗಿ ಮುಂದುವರಿಸ್ಬೋದು ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ಗುರು ವಿದ್ಯೆಯನ್ನು ಕೊಡುವಂತಹ ಗ್ರಹ ಆಗಿ ವಿದ್ಯಾರ್ಜನೆ ಮಾಡುವಂಥವರಿಗೆ ಗುರುಬಲ ಇರುವಂಥದ್ದು ಖಂಡಿತ ಶುಭವಾಗುತ್ತೆ. ಉದ್ಯೋಗದ ಪರಿವರ್ತನೆಗಳಿಗೆ, ವಿವಾಹದ ಒಂದು ಮಂಗಳ ಕಾರ್ಯಗಳಿಗೆ, ಹಾಗೆ ಸಂತಾನದ ಅಂಚಿನಲ್ಲಿರುವಂಥವರಿಗೆ ಅಥವಾ ಹೊಸ ಪ್ರಾಪರ್ಟಿ ಮನೆ ಕಟ್ಟುವಂಥದ್ದು, ಈ ಎಲ್ಲ ವಿಚಾರಗಳು ಗುರುಬಲದಲ್ಲಿ ಪ್ರಾರಂಭ ಮಾಡಿದರೆ ಸುಗಮವಾಗಿ ನಡೆಯುತ್ತೆ ಅಂತ. ಆ ರೀತಿಯಲ್ಲಿ 2025 ಮೇಷರಾಶಿಯವರಿಗೆ ಮೇ 14ರ ತನಕ ಗುರುಬಲ ಇರುತ್ತೆ. ಬಹಳಷ್ಟು ವಿಚಾರಗಳಿಗೆ ಅನುಕೂಲಗಳನ್ನು ಪಡೆದುಕೊಳ್ಳಬಹುದು. ಯಾಕೆಂದರೆ ಮೇಷರಾಶಿಗೆ ಗುರು ಯೋಗಕಾರಕನಾಗಿಯೇ ಕೆಲಸ ಮಾಡ್ತಾನೆ.
ಏಕೆಂದರೆ ರಾಷ್ಟ್ರಾಧಿಪತಿ ಆದಂತಹ ಕುಜನಿಗೆ ಗುರುವಿನ ಜೊತೆ ಮಿತ್ರತ್ವ ಇದೆ. ಅವರಿಬ್ಬರೂ ಕೂಡ ಮಿತ್ರತ್ವದಲ್ಲಿರೋದ್ರಿಂದ ಗುರುಬಲ ಅನ್ನುವಂಥದ್ದು ಮೇಷರಾಶಿಯವರಿಗೆ ಬಹಳಷ್ಟು ಅನುಕೂಲಗಳನ್ನು ಮಾಡಿಕೊಡುತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನಗಳನ್ನು ಕೊಡಬೇಕು ಮೇಷರಾಶಿಯವರು. ಏಕೆಂದರೆ ಲಗ್ನ ರಾಶಿಯ ಅಧಿಪತಿಯಾದಂತಹ ಕುಜ ಸುಖಸ್ಥಾನದಲ್ಲಿ ನೀಚನಾಗಿರ್ತಾನೆ. 1.5 ತಿಂಗಳು ಚಲನೆ ಮಾಡಬೇಕಾದಂತಹ ಕುಜ ಆಲ್ಮೋಸ್ಟ್ ಜೂನ್ 6ನೇ ತಾರೀಕಿನ ತನಕ ಕರ್ಕಾಟಕ ರಾಶಿಯಲ್ಲಿರ್ತಾನೆ. ಮಧ್ಯದಲ್ಲಿ ಜನವರಿಯ 21ರಿಂದ ಮೇ 14ರ ತನಕ ಮತ್ತೆ ಮಿಥುನ ರಾಶಿಗೆ ಹೋಗಿ ಮತ್ತೊಮ್ಮೆ ಅವನು ಕರ್ಕಾಟಕ ರಾಶಿಗೆ ಬರ್ತಾನೆ. ಈ ಒಂದು ಕುಜನ ಪರಿವರ್ತನೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥದ್ದು ಮೇಷರಾಶಿಯವರಿಗೆ ಶುಭ ಆಗುತ್ತೆ. ದ್ವಿತೀಯ ಕುಟುಂಬ ಸ್ಥಾನದಲ್ಲಿ ಗುರುಬಲ ಅನ್ನುವಂಥದ್ದು ಮೇ ತನಕ ಇರೋದರಿಂದ ಕುಟುಂಬದಲ್ಲಿ ಸೌಖ್ಯ, ಹಣಕಾಸಿನ ಅಭಿವೃದ್ಧಿಗಳು ಅಥವಾ ಯಾವುದಾದ್ರೂ ಶಾಶ್ವತವಾದ ವ್ಯವಸ್ಥೆಗಳಿಗಾಗಿ ಧನವ್ಯಯ ಆಗುವಂಥದ್ದಿದ್ದರೂ ಕೂಡ ಅದನ್ನು ಶುಭ ಫಲ ಅಂತಲೇ ಹೇಳ್ಬೋದು. ಒಡಹುಟ್ಟುಗಳ ನಡುವೆ ಮೈತ್ರಿ ವಾತ್ಸಲ್ಯ ಇದೆಲ್ಲ ವರ್ಷ ಪೂರ್ತಿ ಚೆನ್ನಾಗಿರುತ್ತೆ. ಯಾಕೆಂದರೆ ಮೇಷರಾಶಿಯವರಿಗೆ ಮೇ 14ರ ನಂತರ ಗುರು 3ನೇ ಮನೆಯನ್ನು ಪ್ರವೇಶ ಮಾಡ್ತಾನೆ. ಯಾವುದೇ ವಿಶೇಷವಾದಂತಹ ಪ್ರಾಪರ್ಟಿ ಅಥವಾ ವ್ಯವಹಾರಗಳಿಗಾಗಿ ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಸಮಯಕ್ಕೆ ಸರಿಯಾಗಿ ಸಿಗುತ್ತೆ. ಬಟ್ ಮೇಷರಾಶಿಯವರಿಗೆ 7.5 ಪ್ರಾರಂಭ ಮಾರ್ಚ್ 29ರಿಂದ ನಡೆಯೋದ್ರಿಂದ ಯಾವುದೇ ಇನ್ವೆಸ್ಟ್ಮೆಂಟ್ಗಳಿದ್ದರೆ ಅಥವಾ ಯಾವುದಾದ್ರೂ ಹೊಸ ಪ್ರಾಪರ್ಟಿ ಅಥವಾ ಉದ್ಯೋಗದ ಮೇಲೆ ಲೋನ್ಗಳನ್ನು ಪಡೆಯುವಂಥದ್ದಿದ್ದರೆ ತುಂಬ ನಿಮ್ಮ ಒಂದು ಲಿಮಿಟ್ ಕ್ರಾಸ್ ಮಾಡಿ ಯಾವುದೇ ವ್ಯವಹಾರಗಳನ್ನು ಮಾಡದೇ ಇರೋದು ಉತ್ತಮ. ಶನಿ 12ನೇ ಮನೆಯಲ್ಲಿದ್ದಾಗ ಧನಸ್ಥಾನದ ಮೇಲೆ ಶನಿ ದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಹಾಗಾಗಿ 3ನೇ ಮನೆಗೆ ಗುರು ಬಂದಾಗ ಯಾರಾದರೂ ಹಣ ಕೊಡುವಂಥವರು ಈಸಿಯಾಗಿ ಸಿಗುತ್ತೆ ಅಥವಾ ಬ್ಯಾಂಕ್ ಲೋನ್ಗಳು ಕೂಡ ಈಸಿಯಾಗಿ ಆಗುತ್ತೆ. ಬಟ್ ಅದನ್ನು ರಿಕವರಿಗಳನ್ನು ಮಾಡ್ಕೊಳ್ಳೋದಕ್ಕೆ 7.5 ಶನಿ ಪ್ರಭಾವ ಸ್ವಲ್ಪ ಹಿನ್ನಡೆಗಳನ್ನು ಮಾಡ್ತಾನೆ. ಹಾಗಾಗಿ ಒಂದು ಆವ್ರೇಜ್ಗಿಂತ ಜಾಸ್ತಿ ಲೋನ್ಗಳನ್ನು ಮಾಡದೇ ಇರೋದು ಉತ್ತಮ. ಗುರು ಆ ಒಂದು ವ್ಯವಸ್ಥೆಗಳಿಗೆ ಬಹಳಷ್ಟು ಪೂರಕವಾಗಿ ಅನುಕೂಲಗಳನ್ನು ಖಂಡಿತವಾಗ್ಲೂ ಮಾಡಿಕೊಡ್ತಾನೆ. ಒಡಹುಟ್ಟುಗಳ ನಡುವೆ ಮೈತ್ರಿ ವಾತ್ಸಲ್ಯ ಅಥವಾ ಯಾವುದಾದ್ರೂ ಭೂಮಿಗೆ ಸಂಬಂಧಪಡುವಂತಹ ವ್ಯವಹಾರಗಳಿದ್ದರೆ ಖಂಡಿತ ಇತ್ಯರ್ಥ ಮಾಡಿಕೊಳ್ಬೋದು, ಶುಭವಾಗುತ್ತೆ. ಮಾತೃಸ್ಥಾನದಲ್ಲಿ ಕುಜ ನೀಚನಾಗೋದ್ರಿಂದ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥದ್ದು ಮೇಷರಾಶಿಯವರಿಗೆ ಅವಶ್ಯಕವಾಗುತ್ತೆ. ಆಲ್ಮೋಸ್ಟ್ ಜೂನ್ 6ರ ತನಕ ಮಾತೃಸ್ಥಾನದಲ್ಲೇ ಕುಜ ನೀಚನಾಗಿರ್ತಾನೆ. ಮತ್ತು ವಾಹನ ಚಾಲನೆ ಮಾಡುವಂತಹ ವಿಚಾರಗಳಲ್ಲಿ 7.5 ಪ್ರಾರಂಭ ನೋಡಿ. ಮಾರ್ಚ್ 29ರಿಂದ 7.5 ಪ್ರಾರಂಭ ಆದರೆ ಕುಜ ಪರಿವರ್ತನೆ ಆಗೋದಕ್ಕೆ ಜೂನ್ 6ರ ತನಕ ಸಮಯ ತೆಗೆದುಕೊಳ್ತಾನೆ. ಹಾಗಾಗಿ ತಾಯಿಯ ಆರೋಗ್ಯ, ವಾಹನ ಚಾಲನೆ ಮಾಡುವಂತಹ ವಿಚಾರಗಳು ಇದರಲ್ಲೆಲ್ಲ ಸ್ವಲ್ಪ ಎಚ್ಚರಿಕೆಗಳನ್ನು ಮೇಷರಾಶಿಯವರು ಗಮನಿಸ್ಕೊಂಡ್ರೆ ಖಂಡಿತ ಶುಭವಾಗುತ್ತೆ. ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯ. ಪಂಚಮ ಭಾವದ ಮೇಲೆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಬೀಳುವುದಿಲ್ಲ. ಸಂತಾನದ ಅಂಚಿನಲ್ಲಿರುವವರಿಗೂ ಕೂಡ ಮೇ 14ರ ತನಕ ಗುರುಬಲ ಬಹಳ ಉತ್ತಮವಾಗಿದೆ. ತದನಂತರವೂ ಕೂಡ ಸಂತಾನಕ್ಕೆ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಗುರು 3ನೇ ಮನೆಯಲ್ಲಿದ್ದರೆ ಬಹಳಷ್ಟು ಶುಭ ಸ್ಥಾನಗಳನ್ನು ಗುರು ವೀಕ್ಷಣೆ ಮಾಡ್ತಾನೆ. ಒಂದು ಮಾಂಗಲ್ಯ ಸ್ಥಾನದ ಮೇಲೆ ಗುರುದೃಷ್ಟಿ ಬೀಳುವಂಥದ್ದಿರುತ್ತೆ, ಭಾಗ್ಯಸ್ಥಾನದ ಮೇಲೆ ಗುರುದೃಷ್ಟಿ ಬೀಳುತ್ತೆ, ಲಾಭಸ್ಥಾನವನ್ನು ಕೂಡ ಗುರು ವೀಕ್ಷಣೆ ಮಾಡ್ತಾನೆ. ಈ 3 ಸ್ಥಾನಗಳು ಬಹಳ ಪ್ರಮುಖವಾಗಿರುತ್ತೆ. ಗುರುದೃಷ್ಟಿ ಅನ್ನೋದಕ್ಕೆ ಗುರು ಕೂತಿರುವ ಸ್ಥಾನಕ್ಕಿಂತ ಅವನು ನೋಡುವಂತಹ ಅಥವಾ ಅವನ ದೃಷ್ಟಿ ಬೀಳುವಂತಹ ರಾಶಿಗಳು ಅತಿ ಹೆಚ್ಚಿನ ಪ್ರಬಲವಾಗಿ ಕೆಲಸ ಮಾಡುತ್ತೆ ಅಂತ ಹೇಳುವಂಥದ್ದು. ಹಾಗಾಗಿ ಸಂತಾನದ ವಿಚಾರದಲ್ಲೂ ಕೂಡ ಮೇಷರಾಶಿಯವರಿಗೆ ಶುಭ ಫಲ ಅಂತಲೇ ಹೇಳ್ಬೋದು. ಶತ್ರು, ಋಣ, ರೋಗ ಸ್ಥಾನಾಧಿಪತಿ ಬುಧ, ಆ ಸ್ಥಾನದ ಮೇಲೆ ಶನಿ ದೃಷ್ಟಿ ಅನ್ನುವಂಥದ್ದು ಬೀಳ್ತಾ ಇರುತ್ತೆ. ಸೊ ಮೇಷರಾಶಿಯವರು ವರ್ಷ ಭವಿಷ್ಯಗಳನ್ನು ನೋಡ್ಕೊಳ್ಳೋದಾದರೆ ಇದು ಒಂದು ಬಹಳ ಮುಖ್ಯ. 12ನೇ ಮನೆಯಲ್ಲಿರುವಂತಹ ಶನಿ ಷಷ್ಠಭಾವವನ್ನು ವೀಕ್ಷಣೆ ಮಾಡ್ತಾನೆ. ಯಾವುದೇ ಶತ್ರು ಬಾಧೆಗಳಿರೋದಿಲ್ಲ. ಆದರೂ ಕೂಡ ಕುಟುಂಬದವರು ಅಥವಾ ತುಂಬ ಹತ್ತಿರದ ಮಿತ್ರರು, ಸಹಪಾಠಿಗಳ ಜೊತೆ ಯಾವುದೇ ಹಣಕಾಸಿನ ವ್ಯವಹಾರಗಳು ಮಾಡಿದರೆ ಸ್ವಲ್ಪ ನಿಷ್ಠುರಗಳಾಗತ್ತೆ. ಆ ಹಣವನ್ನು ವಾಪಸ್ ಪಡೆಯೋದು ಕಷ್ಟವಾಗುತ್ತೆ. ಸಂಬಂಧಗಳು ಕೂಡ ನಿಷ್ಠುರಕ್ಕೆ ಬರುತ್ತೆ. ಯಾಕೆಂದರೆ 12ನೇ ಮನೆಯಲ್ಲಿ ಶನಿ ಪುರೋಭಿವೃದ್ಧಿಹೀನ ಅಂತ ಹೇಳ್ತಾರೆ. ಸಮಯಕ್ಕೆ ಸರಿಯಾಗಿ ಅಭಿವೃದ್ಧಿಗಳಾಗೋದಿಲ್ಲ. ಕುಟುಂಬ, ವಾಕ್ಸ್ಥಾನ, ಧನಸ್ಥಾನದ ಮೇಲೆ ಶನಿ ದೃಷ್ಟಿ ಬೀಳ್ತಾ ಇರುತ್ತೆ.
ಷಷ್ಠ ಶತ್ರು ಋಣ ರೋಗ ಸ್ಥಾನದ ಮೇಲೂ ಕೂಡ ಶನಿ ದೃಷ್ಟಿ ಬೀಳುತ್ತೆ. ಶನಿ ಯಾವ ಭಾವದಲ್ಲಿ ಕೂತು ನೋಡ್ತಾ ಇದ್ದಾನೆ ಅನ್ನೋದು ಬಹಳ ಪ್ರಮುಖವಾಗುತ್ತೆ. ಶನಿ 12ನೇ ಮನೆಯಲ್ಲಿದ್ದು 6ನೇ ಮನೆಯನ್ನು ನೋಡೋದ್ರಿಂದ ವ್ಯಾವಹಾರಿಕವಾಗಿ ಯಾರಿಗೂ ಉಪಕಾರ ಮಾಡಬೇಡಿ ಅನ್ನುವ ಅರ್ಥ ಅದರಲ್ಲಿಲ್ಲ. ಯಾರಿಗಾದರೂ ಸಹಾಯ ಮಾಡಿದರೂ ಕೂಡ ಹಿಂಪಡೆಯುವ ನಿರೀಕ್ಷೆಗಳನ್ನು ಕಡಿಮೆ ಇಟ್ಕೊಂಡ್ರೆ ಯಾವುದೇ ಸಂಬಂಧಗಳು ಹಾಳಾಗೋದಿಲ್ಲ. ಮೇಷರಾಶಿಯವರಿಗೆ ಮಾರ್ಚ್ 29ರ ನಂತರದಿಂದ ಸಂಪೂರ್ಣ 2.5 ವರ್ಷಗಳ ಕಾಲ ಯಾವುದೇ ವ್ಯವಹಾರಗಳನ್ನು ಮಾಡುವಂಥದ್ದಿದ್ದರೆ, ಯಾರಿಗಾದರೂ ಹಣ ಸಹಾಯ ಮಾಡುವಂಥದ್ದಿದ್ದರೆ ಬಹಳ ಎಚ್ಚರಿಕೆ ಬೇಕು. ಧನಹಾನಿ ಮತ್ತು ಸಂಬಂಧಗಳ ನಿಷ್ಠೂರ ಇದು ಬಹಳ 7.5 ಪ್ರಾರಂಭದಲ್ಲಿ ಮಾನಸಿಕವಾಗಿ ನೋವುಗಳನ್ನು ಕೊಡುವಂಥದ್ದು. ಈ ಉತ್ತಮವಾದ ತುಂಬ ಹತ್ತಿರದ ಸಂಬಂಧಗಳಿಂದ ತೊಂದರೆಗಳಾದಾಗ ನೋವು ಉಂಟಾಗುತ್ತೆ ಅಂತ. ಹಾಗಾಗಿ ಇದನ್ನು ಅವಾಯ್ಡ್ ಮಾಡಿಕೊಳ್ಳೋದು ಮೇಷರಾಶಿಯವರಿಗೆ ತುಂಬ ಅನಿವಾರ್ಯ ಆಗುತ್ತೆ 2.5 ವರ್ಷಗಳ ಕಾಲ. ಹಾಗಾಗಿ ಮಾರ್ಚ್ 29ರ ನಂತರದಲ್ಲಿ ಯಾವುದೇ ಹಣವನ್ನು ಹೂಡಿಕೆ ಮಾಡುವಂಥದ್ದು, ಸಹಾಯ ಮಾಡುವಂಥದ್ದು, ಈ 2 ವಿಚಾರಗಳನ್ನು ಅತಿ ಹೆಚ್ಚಿನ ಗಮನಗಳನ್ನು ಇಟ್ಕೊಂಡು ಅದಕ್ಕೆ ಬೇಕಾದಂತಹ ಸಲಹೆಗಳನ್ನು ತೆಗೆದುಕೊಂಡು ಮಾಡುವಂಥದ್ದು ಸೂಕ್ತವಾಗುತ್ತೆ ಮೇಷರಾಶಿಯವರಿಗೆ. 7ನೇ ಮನೆಯನ್ನು ಮಾಂಗಲ್ಯ, ವಿವಾಹ, ದಾಂಪತ್ಯ, ಸಪ್ತಮ ಭಾವದ ಮೇಲೆ ಗುರುದೃಷ್ಟಿ ಅನ್ನುವಂಥದ್ದು ಬೀಳ್ತಾ ಇರುತ್ತೆ. ಖಂಡಿತ ಶುಭ. ನೋಡಿ, ಮೇ 14ರ ತನಕ ಗುರುಬಲ ಇರುತ್ತೆ. ತದನಂತರದಲ್ಲೂ ಕೂಡ ಮೇಷರಾಶಿಯವರಿಗೆ ವಿವಾಹಕ್ಕೆ ಗುರುವಿನ ಅನುಗ್ರಹ ಖಂಡಿತ ಇರುತ್ತೆ. ಗುರುಗಳ ದರ್ಶನ ಮಾಡಿ, ಗುರುಗಳಿಗೆ ಪಾದಪೂಜೆ ಅಥವಾ ಗುರು ಶಾಂತಿ ಇಂತಹ ಒಂದು ಶಾಂತಿ ಕರ್ಮಗಳನ್ನು ಮಾಡಿಕೊಂಡು ಶುಭ ಕಾರ್ಯಗಳನ್ನು ಮಾಡಿದರೆ ಯಾವುದೇ ಸಮಸ್ಯೆ ಆಗೋದಿಲ್ಲ. 7.5 ಅನ್ನುವಂಥದ್ದೇನು ಅಂಥ ಸಮಸ್ಯೆಗಳನ್ನು ಕೊಡೋದಿಲ್ಲ. ಯಾಕೆಂದರೆ ಮೇಷರಾಶಿಯವರಿಗೆ ಇನ್ನೊಂದು 2 ವರ್ಷಗಳ ಕಾಲ ಗುರುವಿನ ಸಂಚಾರ ತುಂಬ ಅದ್ಭುತವಾಗಿರುತ್ತೆ. ಗುರು ಉಚ್ಚಕ್ಷೇತ್ರಕ್ಕೂ ಕೂಡ ಬರ್ತಾ ಇರ್ತಾನೆ. ಹಾಗಾಗಿ ಯಾವಾಗಲೂ ಒಂದು ಗ್ರಹ ತನ್ನ ನೀಚ ಕ್ಷೇತ್ರವನ್ನು ಬಿಡ್ತಾ ಇರುವಂಥದ್ದು ಅಥವಾ ಯಾವುದಾದ್ರೂ ಒಂದು ಗ್ರಹ ಉಚ್ಚಕ್ಷೇತ್ರಕ್ಕೆ ಹೋಗ್ತಾ ಇರುವಂಥದ್ದು, ಇದು ಕೂಡ ಅತಿಶಯ ಶುಭ ಅಂತ ಹೇಳ್ತೇವೆ. ಹಾಗಾಗಿ ಮೇಷರಾಶಿಯವರು ಸ್ವಲ್ಪ ಇದನ್ನೆಲ್ಲ ವಿಮರ್ಶೆ ಮಾಡಿಕೊಂಡು ಮುಂದೆ ಹೆಜ್ಜೆ ಇಟ್ಟರೆ ಬಹಳಷ್ಟು ಅನುಕೂಲಗಳನ್ನು ನೋಡ್ಬೋದು. ಹಾಗಾಗಿ 7.5 ಪ್ರಭಾವಗಳು ಯಾವ ಯಾವ ರಾಶಿಗಳಿಗಿದೆಯೋ ಅವರು ಮಾಸ ಭವಿಷ್ಯಗಳನ್ನು ಹೆಚ್ಚಾಗಿ ಗಮನಿಸ್ಕೊಂಡ್ರೆ ಭವಿಷ್ಯದಲ್ಲಿ ಯಾವ ರೂಪದಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕು, ಆ ಪ್ರೇರಣೆ, ಪ್ರಯತ್ನ, ಪ್ರತಿಫಲ ಇದೆಲ್ಲ ಒಂದು ಗುರಿ ಮುಟ್ಟಬೇಕಾದ್ರೆ ಈ ಮಾಸ ಭವಿಷ್ಯಗಳನ್ನು ನೋಡ್ತಾ ಬರುವಂಥದ್ದು 7.5 ರಾಶಿಯವರಿಗೆ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ವಿವಾಹಕ್ಕೆ ಯಾವುದೇ ಸಮಸ್ಯೆಗಳು ಖಂಡಿತವಾಗ್ಲೂ ಇರೋದಿಲ್ಲ. 2.5 ವರ್ಷಗಳ ಕಾಲ 7.5 ಅನ್ನುವಂಥದ್ದು ವ್ಯಯಭಾವದಲ್ಲಿ ನಡೀತಾ ಇರುತ್ತೆ. ತದನಂತರದಲ್ಲಿ ಜನ್ಮರಾಶಿಗೆ ಶನಿ ಬಂದಾಗ ಮಾಂಗಲ್ಯ ಸ್ಥಾನದ ಮೇಲೆ ಶನಿ ದೃಷ್ಟಿ ಬೀಳೋದ್ರಿಂದ ಆ 2.5 ವರ್ಷಗಳು ಮುಂದೆ ಬಹಳ ವಿಳಂಬ ಮಾಡೋದಕ್ಕೆ ವಿವಾಹ ಇಂಥದ್ದನ್ನು ಶನಿ ಕಾರಣನಾಗ್ತಾನೆ. ಹಾಗಾಗಿ ಈ ಸಮಯಗಳು ಖಂಡಿತ ಶುಭ. ಇದನ್ನು ವ್ಯರ್ಥ ಮಾಡಿಕೊಳ್ಳದೆ ಇರೋದು ಒಳ್ಳೆಯದಾಗುತ್ತೆ. ಅಷ್ಟಮ ಭಾವವನ್ನು ಮೃತ್ಯುಸ್ಥಾನ, ಗೌಪ್ಯ, ರಂಧ್ರಸ್ಥಾನ ಅಂತ ಹೇಳ್ತೇವೆ. ಯಾವುದೇ ಪಾಪಗ್ರಹಗಳ ದೃಷ್ಟಿ ಬೀಳೋದಿಲ್ಲ. ಟೆನ್ಷನ್ ಅನ್ನೋದು ಸ್ವಲ್ಪ ಕಡಿಮೆ ಇರುತ್ತೆ. ಅಷ್ಟಮಾಧಿಪತಿ ಕುಜನು ಕೂಡ ಆಲ್ಮೋಸ್ಟ್ ಜೂನ್ 6ರ ತನಕ ನೀಚ ಕ್ಷೇತ್ರದಲ್ಲಿರ್ತಾನೆ. ಯಾವುದೇ ಟೆನ್ಷನ್ಗಳು ಇರೋದಿಲ್ಲ ಅಂತ ಹೇಳ್ಬೋದು. 9ನೇ ಮನೆಯನ್ನು ಭಾಗ್ಯಸ್ಥಾನ, ಭಾಗ್ಯೋದಯವಾಗುತ್ತೆ. ಗುರುದೃಷ್ಟಿ ಬೀಳ್ತಾ ಇರುತ್ತೆ. ಪಿತ್ರಾರ್ಜಿತ ಆಸ್ತಿಗಳು ಅಥವಾ ಪಿತೃವಿನ ಒಂದು ಅನುಗ್ರಹ, ಆಶೀರ್ವಾದ ಮೇಷರಾಶಿಯವರಿಗೆ ತುಂಬ ಅದ್ಭುತವಾಗಿರುತ್ತೆ. ಗುರು 5, 9ನೇ ಮನೆಗಳನ್ನು ನೋಡುವಂಥದ್ದು ಅಥವಾ ಆ ಸ್ಥಾನಗಳಲ್ಲಿ ಗುರು ಕೂತಿರುವಂಥದ್ದು ಎರಡೂ ಕೂಡ ಅತಿಶಯ ಶುಭ. ಮೇಷರಾಶಿಯವರು ಭಾಗ್ಯೋದಯಗಳನ್ನು ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಬೋದು. ದಶಮವನ್ನು ಕರ್ಮ, ಉದ್ಯೋಗ ಸ್ಥಾನ. ಮೇಷರಾಶಿಯವರಿಗೆ ಸ್ಥಾನಪಲ್ಲಟ ಆಗುವಂಥದ್ದು 7.5 ಮೊದಲ ಪ್ರಭಾವ ಅಂತ ಹೇಳ್ಬೋದು. ಹಾಗೆ ಅನಿರೀಕ್ಷಿತ ಧನ ವ್ಯಯಗಳಾಗೋದಕ್ಕೂ ಕೂಡ ಇದು ಒಂದು ಶನಿಯ ಸಂಚಾರ ಕಾರಣವಾಗುತ್ತೆ. ಹಾಗಾಗಿ ಮೇಷರಾಶಿಯವರು ಉದ್ಯೋಗದಲ್ಲಿ ಅತಿಶಯವಾದ ಸ್ಥಿರತೆಗಳನ್ನು ಕಂಡುಕೊಳ್ಳಬೇಕು. ಪದೇ ಪದೇ ಉದ್ಯೋಗಗಳನ್ನು ಪರಿವರ್ತನೆ ಮಾಡಿಕೊಳ್ಳುವಂಥದ್ದು ಅಷ್ಟು ಶುಭ ಆಗೋದಿಲ್ಲ. ಮೇ 14ರ ತನಕ ಗುರುಬಲ ಇರುತ್ತೆ. ಆಲ್ಮೋಸ್ಟ್ ಆ ಸಮಯದ ತನಕ ಯಾವುದೇ ಉದ್ಯೋಗದ ಪರಿವರ್ತನೆಗಳಿದ್ದರೆ ಅಷ್ಟರೊಳಗಡೆ ಮಾಡಿಕೊಳ್ಳುವಂಥದ್ದು ಶುಭ ಆಗುತ್ತೆ. ಸ್ವಂತ ವ್ಯವಹಾರ, ಉದ್ಯೋಗ, ಬಿಸ್ನೆಸ್ ಮಾಡುವಂಥವರು ಹಣ ಹೂಡಿಕೆ ಮಾಡುವಂತಹ ವಿಚಾರಗಳಲ್ಲಿ ಮಾರ್ಚ್ 29ರ ನಂತರ 7.5 ಏನು ಪ್ರಾರಂಭ ಆಗುತ್ತೆ
ಆ ಸಮಯದ ನಂತರ ಯಾವುದೇ ಹೂಡಿಕೆ ಮಾಡೋದಿದ್ದರೆ ಅದರ ಪ್ರಮಾಣಗಳನ್ನು ಸ್ವಲ್ಪ ಕಡಿಮೆ ಇಟ್ಕೊಳ್ಳೋದು ಒಳ್ಳೆಯದು. ಅಥವಾ ಮಾಸ ಭವಿಷ್ಯಗಳನ್ನು ಸರಿಯಾಗಿ ವೀಕ್ಷಣೆ ಮಾಡಿದರೆ ಯಾವ ಮಾಸಗಳಲ್ಲಿ ರವಿ ಬುಧ ಶುಕ್ರರ ಸಂಚಾರ ಅತಿ ಉತ್ತಮ ಸ್ಥಿತಿಯಲ್ಲಿರುತ್ತೋ ಆವಾಗ ಹೂಡಿಕೆ ಮಾಡುವಂಥದ್ದು ಶುಭ ಆಗುತ್ತೆ. ಏಕಾದಶ ಲಾಭಸ್ಥಾನ, ಲಾಭದಲ್ಲಿ ರಾಹುವಿನ ಸಂಚಾರ ಆಗ್ತಾ ಇರುತ್ತೆ. ಮೇ 18ರ ನಂತರ ಗುರುದೃಷ್ಟಿ ಕೂಡ ರಾಹುವಿನ ಮೇಲೆ ಬೀಳುವಂಥದ್ದು. ಮಿಥುನದಿಂದ ಗುರು 9ನೇ ದೃಷ್ಟಿಯಿಂದ ರಾಹುವನ್ನು ನೋಡ್ತಾನೆ. ಕೋದಂಡ ರಾಮ ಯೋಗ ಅಥವಾ ಕೋದಂಡ ರಾಹು ಯೋಗ ಅಂತ ಕೂಡ ಹೇಳ್ತವೆ. ಅದರಲ್ಲೂ ಕುಂಭದಲ್ಲಿ ರಾಹು ಬಹಳ ವಿಶೇಷ ಫಲಗಳನ್ನು ಕೊಡ್ತಾನೆ. ಸ್ವಂತ ವ್ಯವಹಾರ ಬಿಸ್ನೆಸ್ ಮಾಡೋರಿಗೆ ಸಂಪೂರ್ಣ 2025 ಮೇಷರಾಶಿಯವರಿಗೆ ಶುಭ ಫಲಗಳನ್ನು ಕೊಡುತ್ತೆ. ಅದರಲ್ಲೂ ಶೇರ್ ವ್ಯವಹಾರಗಳು ಬಿಸ್ನೆಸ್ ಇಂಥದ್ದನ್ನು ಮಾಡೋರಿಗೆ ಖಂಡಿತ ಅನುಕೂಲಗಳಾಗತ್ತೆ. ಇದನ್ನು ಸ್ವಲ್ಪ ಗಮನಿಸ್ಕೊಳ್ಬೇಕು. ಸ್ವಲ್ಪ ಸಮಯ ಅನುಕೂಲ ಆದಾಗ ಆ ಹೂಡಿಕೆಗಳನ್ನು ತುಂಬ ದೊಡ್ಡ ಪ್ರಮಾಣಕ್ಕೆ ತೆಗೆದುಕೊಂಡು ಹೋಗದೇ ಇದ್ದರೆ ಒಳ್ಳೆಯದು. ಏಕೆಂದರೆ 7.5 ಅನ್ನುವಂಥದ್ದು ಒಂದು ಸರಿ ಲಾಭ ಬಂದಾಗ ಅದನ್ನು ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀನಿ ಅಂತ ಹೋಗುವಂಥದ್ದು ಸ್ವಲ್ಪ ಸಮಸ್ಯೆಗಳಾಗತ್ತೆ. ಇದನ್ನು ವಿಮರ್ಶೆ ಮಾಡಿಕೊಂಡ್ರೆ ಯಾವುದೇ ತೊಂದರೆಗಳಿಲ್ಲ. ರಾಹು ಲಾಭದಲ್ಲಿದ್ದಾನೆ, ಗುರು ಅವನನ್ನು ನೋಡ್ತಾನೆ. ಮೇಷರಾಶಿಯವರಿಗೆ 1.5 ವರ್ಷಗಳ ಕಾಲ ಈ ಕಾಂಬಿನೇಷನ್ ಅಲ್ಲೇ ಸ್ಥಿರವಾಗಿ ನಿಂತ್ಕೊಂಡಿರುತ್ತೆ. ಮೇ 18ರ ನಂತರ ಅದ್ಭುತ ಲಾಭಗಳನ್ನು ಖಂಡಿತವಾಗ್ಲೂ ನಿರೀಕ್ಷೆ ಮಾಡಬಹುದು. ಹೂಡಿಕೆ ಮಾಡುವಂತಹ ವಿಚಾರಗಳಲ್ಲಿ ಸ್ವಲ್ಪ ಗಮನಿಸ್ಕೊಳ್ಬೇಕು. ಸಮಯಗಳು, ಅದರಲ್ಲೂ ಕೂಡ ಮಾಸ ಭವಿಷ್ಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವ್ಯಯಭಾವವನ್ನು ಮೋಕ್ಷಸ್ಥಾನ, ವ್ಯಯಾಧಿಪತಿ ಗುರು 3ನೇ ಮನೆಯಲ್ಲಿದ್ದಾನೆ. 3, 6, 8, 12 ನೆಗೆಟಿವ್ ಹೌಸ್ ಅಂತ ಹೇಳ್ತವೆ. ಆ ಸ್ಥಾನಾಧಿಪತಿಗಳು ಇಂಟರ್ಚೇಂಜ್ ಆಗುವಂಥದ್ದು ವಿಪರೀತ ರಾಜಯೋಗ. ಒಡಹುಟ್ಟುಗಳ ನಡುವೆ ಸಾಮರಸ್ಯ ಮತ್ತು ವ್ಯವಹಾರ ಅದ್ಭುತ ಲಾಭಗಳನ್ನು ಕೊಡುತ್ತೆ ಅಂತ ಹೇಳ್ಬೋದು. ಶನಿ ವ್ಯಯಭಾವದಲ್ಲಿರೋದ್ರಿಂದ ಸ್ವಲ್ಪ ದೇವತಾ ಕಾರ್ಯಗಳನ್ನು ಮಾಡುವಂಥದ್ದು ಶುಭವಾಗುತ್ತೆ. ಅದರಲ್ಲೂ ಕೂಡ ಶ್ರೀರಾಮನ ಆರಾಧನೆ ಮಾಡುವಂಥದ್ದು ಅಥವಾ ಆಂಜನೇಯನ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು ಖಂಡಿತ ಶುಭವಾಗುತ್ತೆ. ಮೇಷರಾಶಿಯವರಿಗೆ 2025 7.5 ಪ್ರಾರಂಭ ಆದರೂ ಕೂಡ ಗುರು ರಾಹು ಚಲನೆಗಳು ಬಹಳಷ್ಟು ಲಾಭಗಳನ್ನು ತಂದುಕೊಡುತ್ತೆ. ಇದಕ್ಕೆ ಪೂರಕವಾಗಿಯೇ ಮಾಸ ಭವಿಷ್ಯಗಳನ್ನು ನೋಡ್ಕೊಳ್ತಾ ಮುಂದುವರೆದ್ರೆ ಅತಿ ಹೆಚ್ಚಿನ ಲಾಭಗಳನ್ನು ಪಡೆದುಕೊಳ್ಬೋದು. ಗುರುವಿನ ಒಂದು ಅನುಗ್ರಹ ಮೇ ತನಕ ಇರುತ್ತೆ. ತದನಂತರದಲ್ಲೂ ಕೂಡ ಗುರು ಸಂಚಾರ ಅದ್ಭುತ ಫಲ. ರಾಹುಕೇತುಗಳ ಪರಿವರ್ತನೆ ಕೂಡ ಮೇಷರಾಶಿಯವರಿಗೆ ಲಾಭದಾಯಕವಾಗುತ್ತೆ. ವೀಕ್ಷಕರೇ, ಎಲ್ಲ ನವಗ್ರಹಗಳು ಕೂಡ ಶುಭ ಫಲಗಳನ್ನೇ ಕೊಡಲಿ. ಮೇಷರಾಶಿಯವರು 2025ರಲ್ಲಿ ಬಹಳಷ್ಟು ಶುಭ ಫಲಗಳನ್ನು ಕಾಣುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕ.